ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ವೈಭವಲಕ್ಷ್ಮಿ ಪೂಜೆ ಸಿದ್ಧತೆ ಬಗ್ಗೆ ಹಾಗೆ ಕಳಸನ ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಇನ್ನು ಮಂತ್ರ ಸಹಿತ ಸಂಕಲ್ಪ ಸಹಿತ ಪೂಜೆನ ಮಾಡುವಂಥ ವಿಧಾನನೂ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೈಭವಲಕ್ಷ್ಮಿ ಕಳಸವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗಿರುವಂಥ ಡೌಟ್ ಇದೆ ಅಲ್ವಾ? ಯಾಕಂದರೆ ಪ್ರತಿದಿನ ಪೂಜೆ ಮಾಡುವಂಥ ಕಳಸನೂ ಇಟ್ಟಿರ್ತೀರ, ವೈಭವಲಕ್ಷ್ಮಿ ಕಳಸನೂ ಇಟ್ಟಿರ್ತೀರ. ಅದ್ರ ಜೊತೆಗೆ ಕೆಲವರೆಲ್ಲ ದೇವ್ರ ಮನೆಯಲ್ಲೇ ನೀವು ವೈಭವಲಕ್ಷ್ಮಿ ವ್ರತವನ್ನು ಶುರು ಮಾಡಿರ್ತೀರ, ಕಳಸ ಇಟ್ಟು ಪೂಜೆ ಮಾಡಿರ್ತೀರ. ಹೀಗಿರುವಾಗ ವಿಸರ್ಜನೆ ಮಾಡುವಾಗ ಯಾವುದನ್ನು ಮಾತ್ರ ನಾವು ತೆಗೆದು ಕ್ಲೀನ್ ಮಾಡಬೇಕು, ಕಂಪ್ಲೀಟಾಗಿ ಪೂಜಾ ರೂಮಲ್ಲಿ ನಾವೇನೆಲ್ಲ ಜೋಡಿಸಿರ್ತೀವಿ ಅದೆಲ್ಲ ತೆಗಿಬೇಕಾ ಏನು ಅಂತ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ. ಬನ್ನಿ ಈಗ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ನೋಡಿ. ಸಂಜೆಯ ಗೋಧೂಳಿ ಸಮಯದಲ್ಲಿ ಅಂದರೆ 5:30ರಿಂದ 6:30 ಒಳಗಾಗಿ ಪೂಜೆನ ಶುರು ಮಾಡಬೇಕು. ನಿಮ್ಮ ಪೂಜೆ ಮುಗಿಯೋಷ್ಟೊತ್ತಿಗೆ 7 ಗಂಟೆ ಅಥವಾ 7:15 ಆಗೇ ಆಗುತ್ತೆ. ಪೂಜೆ ಎಲ್ಲ ಮುಗಿದ ಮೇಲೆ ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ಪ್ರಸಾದ ಕೊಟ್ಟು ಕುಂಕುಮ ಕೊಟ್ಟು ಆಶೀರ್ವಾದ ತಗೋಬೇಕು. ಆಮೇಲೆ ನೀವು ಕೂಡ ನೈವೇದ್ಯಕ್ಕೆ ಏನು ಪ್ರಸಾದ ಇಟ್ಟಿರ್ತೀರ ಅದನ್ನು ನೀವು ಮನೆಯವರೆಲ್ಲರೂ ಕೂಡ ತಗೋಬೇಕು. ರಾತ್ರಿ 9 ಗಂಟೆ ನಂತರ ಮತ್ತೆ ಇನ್ನೊಂದು ಸಲ ಕರ್ಪೂರ ಹಚ್ಚಿ ಆರತಿ ಮಾಡಬೇಕು. ಅದಾದಮೇಲೆ ಕೆಂಪಾರತಿನ ಮಾಡಿ ಹೊರಗಡೆ ಹಾಕಬೇಕು. ಆಮೇಲೆ ವೈಭವಲಕ್ಷ್ಮಿ ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು. ಶುಕ್ರವಾರನೇ ಪೂಜೆ ಮಾಡಿ ಅವತ್ತಿನ ದಿನನೇ ವಿಸರ್ಜನೆ ಮಾಡೋದಿಲ್ಲ ಅಂತ ಅನ್ನೋರು ಕದಲಿಸಿ ಹಾಗೆ ಬಿಟ್ಟು ಶನಿವಾರ ಬೆಳಗ್ಗೆ ಕೂಡ ಎಲ್ಲನೂ ವಿಸರ್ಜನೆ ಮಾಡ್ಕೋಬಹುದು. ನಾವು ವೈಭವಲಕ್ಷ್ಮಿ ಪೂಜೆಯನ್ನು ವ್ರತದ ರೀತಿ ಮಾಡೋದ್ರಿಂದ ಇಲ್ಲಿ 1 ದಿನ ಅಥವಾ 2 ದಿನ ಅಂತ ಲೆಕ್ಕ ಬರೋದಿಲ್ಲ. ಹಾಗಾಗಿ ನಾವು ಅವತ್ತೇ ಕಳಶ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನನೇ ವಿಸರ್ಜನೆ ಮಾಡಬಹುದು. ಬನ್ನಿ ಈಗ ಯಾವ ರೀತಿ ಕದಲಿಸಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಏನಿಲ್ಲಿ ಹಣ್ಣು ಕಾಯಿ ಎಲ್ಲ ಇಟ್ಟಿರ್ತೀವಿ ಅದನ್ನೆಲ್ಲ ಕದಲಿಸಿ ಎಲ್ಲ ಮೊದಲು ಎತ್ತಿಟ್ಕೋಬೇಕು. ಆಮೇಲೆ ದೀಪಗಳನ್ನು ಕದಲಿಸ್ಬೇಕು. ದೀಪದ ಮುಂದೆ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗಿಬೇಕು. ಆಮೇಲೆ ಗಣಪತಿ ಮುಂದೆ ಇಟ್ಟಿರುವಂಥ ಹೂನ ತೆಗಿಬೇಕು. ಯಾವಾಗಲೂ ಅಷ್ಟೇ ಮೊದಲು ಬಲಭಾಗದಲ್ಲಿರುವಂಥ ಹೂನೇ ತೆಗಿಬೇಕು. ನಾವು ತಲೆ ಮೇಲಿಂದ ಹೂ ತೆಗೆದಾಕಿದ್ರೂ ಕೂಡ ಆ ಹೂನ ತೆಗೆದು ಬಲಕ್ಕೇನೆ ಹಾಕಬೇಕು. ಆಮೇಲೆ ವಿಗ್ರಹನ ಒಂದು ಸ್ವಲ್ಪ ಹೀಗೆ ಅಲುಗಾಡಿಸ್ಬೇಕು. ಆ ನಂತರ ವೈಭವಲಕ್ಷ್ಮಿ ಕಳಶ ನಾವೇನಿಟ್ಟಿರ್ತೀವಿ ಅದನ್ನು ಕೂಡ ಇದೇ ರೀತಿಯೇ ಮಾಡಬೇಕು. ನೋಡಿ, ತಲೆ ಮೇಲಿಂದ ಹೂ ತೆಗೆದು ಪಕ್ಕಕ್ಕೆ ಹಾಕಬೇಕು, ಬಲಭಾಗಕ್ಕೆ ಹಾಕಬೇಕು. ಹೂವು ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಇದೇ ರೀತಿಯೇ ಎಲ್ಲ ತೆಗೆದು ಬಲಭಾಗಕ್ಕೇ ಹಾಕೋಬೇಕು. ಆಮೇಲೆ ಆ ಕಳಸವನ್ನು ಅಲುಗಾಡಿಸ್ಬೇಕು. ಆ ಬಟ್ಲಲ್ಲಿ ದುಡ್ಡು ಒಡವೆ ಏನಾದರೂ ಇಟ್ಟಿದ್ರೆ ಮೊದಲು ಅದನ್ನು ಕೂಡ ನೀವು ತೊಗೊಂಡು, ಒಡವೆ ಏನಾದರೂ ಇಟ್ಟಿದ್ರೆ ಮೊದಲು ಅದನ್ನು ತೆಗೆದು ಹಾಕ್ಕೊಳ್ಳಿ. ದುಡ್ಡೇನಾದರೂ ಇಟ್ಟಿದ್ರೆ ಅದನ್ನು ತೊಗೊಂಡು ಹೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಆ ವಿಗ್ರಹನ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನಾವು ಪ್ರತಿದಿನ ಯಾವ ಕಳಶ ಇಟ್ಟಿರ್ತೀವಿ, ಪ್ರತಿದಿನ ಯಾವೆಲ್ಲ ದೇವರ ವಿಗ್ರಹಗಳನ್ನ ಪೂಜೆ ಮಾಡ್ತೀವಿ ಅದನ್ನೆಲ್ಲ ಹಾಗೆ ಬಿಟ್ಬಿಡಿ. ಒಂದು ಮಣೆ ಮೇಲೆ ಸಪ್ರೇಟಾಗಿ ನಾವೇನು ವೈಭವಲಕ್ಷ್ಮಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಅದಷ್ಟನ್ನು ಮಾತ್ರ ವಿಸರ್ಜನೆ ಮಾಡಿ. ತುಂಬ ಜನ ಎಷ್ಟೇ ವಿಧವಾಗಿ ಹೇಳಿದ್ರೂ ಕೂಡ ಕಳಸದ ಬಗ್ಗೆ ಇನ್ನೂ ನೀವು ಡೌಟ್ ಇಟ್ಕೊಂಡೇ ಇದ್ದೀರಾ. ನಾವು ಪ್ರತಿದಿನ ಪೂಜೆ ಮಾಡುವಂಥ ಕಳಸನೇ ಬೇರೆ, ವೈಭವಲಕ್ಷ್ಮಿ ಕಳಸನೇ ಬೇರೆ. ದೇವರ ಮನೆಯಲ್ಲಿ 2 ಕಳಶ ಇಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಡ್ಬೋದು. ಇದನ್ನು ನಾವು ಅವತ್ತೇ ಇಟ್ಟು ಅವತ್ತೇ ವಿಸರ್ಜನೆ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಇನ್ನು ಕೆಲವರು ಪ್ರಶ್ನೆ ಕೇಳಿದ್ರಿ, ನಾವು ಪ್ರತಿದಿನ ಪೂಜೆ ಮಾಡುವಂಥ ಕಳಸನೇ ವೈಭವಲಕ್ಷ್ಮಿ ವ್ರತದ ದಿನ ಅದನ್ನೇ ವೈಭವಲಕ್ಷ್ಮಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ ಅಂತ. ನೀವು ಆ ರೀತಿ ಏನಾದರೂ ಮಾಡಿದ್ರೆ ಆ ಕಳಸನ ವಿಸರ್ಜನೆ ಮಾಡಬೇಕು. ಮತ್ತು ಶನಿವಾರ ಎಲ್ಲನೂ ತೊಳೆದು ಹೊಸದಾಗಿ ಮತ್ತೆ ಶನಿವಾರ ನೀವು ಕಳಸ ಇಟ್ಕೊಂಡು ಪೂಜೆ ಮಾಡ್ಕೋಬೇಕಾಗತ್ತೆ. ಈಗ ನೀವು ಇಲ್ಲಿ ನೋಡಿದ್ರಿ ಅಲ್ವಾ, ಲಾವಂಚ ಬೇರನ್ನು ಹಾಕಿದ್ದೀನಿ ಒಳಗಡೆ. ಈಗ ಅದನ್ನು ತೆಗೆದು ಆ ಲಾವಂಚ ಬೇರನ್ನು ಮಾತ್ರ ಕ್ಯಾಶ್ ಬಾಕ್ಸಲ್ಲಾಗಲಿ ಅಥವಾ ಪರ್ಸಲ್ಲಾಗಲಿ ಇಟ್ಕೋಬೇಕು. ನೀವು ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಿ, ಯಾವುದೇ ಲಕ್ಷ್ಮೀ ಪೂಜೆನ ಮಾಡಿದ್ರೂ ಕೂಡ ಕಳಸದ ಒಳಗೆ ಲಾವಂಚ ಬೇರನ್ನು ಹಾಕಿ, ತುಂಬಾ ಒಳ್ಳೆಯದು. ಮತ್ತು ಈ ಒಂದು ಲಾವಂಚ ಬೇರನ್ನು ಕ್ಯಾಶ್ ಬಾಕ್ಸಲ್ಲಾಗಲಿ ಪರ್ಸಲ್ಲಾಗಲಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ರೀತಿಯಲ್ಲಿ ಧನ ಆಕರ್ಷಣೆ ಆಗುತ್ತೆ. ಮೊದಲನೇ ವಾರ ಪೂಜೆ ಮಾಡಿದ್ದೀರಾ, ಈ ಕಳಸದ ನೀರನ್ನು ರಾತ್ರಿ ನೀವೇನಾದರೂ ಕಳಸ ಎಲ್ಲ ವಿಸರ್ಜನೆ ಮಾಡೋದಾದರೆ ಹೊರಗಡೆ ಹಾಕಕ್ಕೆ ಹೋಗ್ಬಿಡಿ. ಇದನ್ನು ಹಾಗೆ ಎತ್ತಿಟ್ಕೊಳ್ಳಿ. ಶನಿವಾರ ಬೆಳಗ್ಗೆ ಗಿಡಗಳಿಗಾದರೂ ಹಾಕ್ಬೋದು. ಮತ್ತು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ, ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆಮೇಲೆ ಉಳಿದಿರೋ ನೀರನ್ನೇ ಗಿಡಕ್ಕೆ ಹಾಕಿ, ತುಂಬಾ ಒಳ್ಳೆಯದು. ಈಗ ವ್ರತದ ಬುಕ್ಕು ಎಲ್ಲನೂ ಕೂಡ ತೆಗೆದಿಟ್ಕೋಬೇಕು. ಈ ಪೀಠದ ಮೇಲೆ ನಾವೇನೆಲ್ಲ ಜೋಡಿಸಿದ್ದೀವಿ ಅದನ್ನೆಲ್ಲನೂ ತೆಗಿಬೇಕು. ಮತ್ತು ಈ ಪ್ಲೇಟಲ್ಲಿರುವಂಥ ಅಕ್ಕಿ ಅದನ್ನು ಕೂಡ ಅಷ್ಟೇ ಮಾರನೇ ದಿನ ಸಿಹಿ ಪೊಂಗಲ್ ಮಾಡ್ಬೋದು, ಅಥವಾ ಅದನ್ನು ಹುರಿದು ಪುಡಿ ಮಾಡಿಕೊಂಡು, ಅಂದರೆ ರವೆ ಥರ ಪುಡಿ ಮಾಡಿಕೊಂಡು ಪಾಯಸಗಳಿಗೆ ಯೂಸ್ ಮಾಡ್ಬೋದು. ಮನೆಗಳಲ್ಲಿ ಹೆಚ್ಚಿಗೆ ಸ್ವೀಟ್ ಯಾರು ತಿನ್ನೋದಿಲ್ಲ ಅಂತಂದರೆ ವೆಜ್ ಅಡುಗೆಗೆ ಯೂಸ್ ಮಾಡಿ. ಅಥವಾ ಬೆಳಗಿನ ಟಿಫನ್ಗೂ ಕೂಡ ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೇನಾದರೂ ನೀವು ರೈಸ್ ಐಟಮ್ ಮಾಡುವಾಗ ಈ ಅಕ್ಕಿನ ಉಪಯೋಗಿಸ್ಕೊಳ್ಬಹುದು. ಆದರೆ ವೆಜ್ ಅಡುಗೆಗೇ ಉಪಯೋಗಿಸಿ ಈ ಅಕ್ಕಿನ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳಿ.
ಪ್ರತಿ ವಾರ ಕೂಡ ಇದೇ ರೀತಿನೇ ಪೂಜೆ ಮಾಡಬೇಕು, ಇದೇ ರೀತಿನೇ ವಿಸರ್ಜನೆ ಮಾಡಬೇಕು. ಇನ್ನು ಈ ವೈಭವಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಒಂದೇ ವಿಡಿಯೋದಲ್ಲಿ ಅದೆಲ್ಲ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಕೆಲವೊಂದಕ್ಕೆ ಕಮೆಂಟ್ಸಲ್ಲೇ ನಾನು ಆನ್ಸರ್ ಮಾಡಿದ್ದೀನಿ, ಆದರೆ ಕೆಲವೊಬ್ಬರು ನೀವು ಕೊಡ್ತಾ ಇರೋವಂಥ ಉತ್ತರ ನಮಗೆ ತಲುಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ಇರ್ಬೋದೇನೋ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ವಿಡಿಯೋದಲ್ಲೇ ಉತ್ತರ ಕೊಟ್ಟಿದ್ದೀನಿ, ಕೆಲವೊಂದು ಪ್ರಶ್ನೆಗಳನ್ನ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇನ್ನು ನಾನ್ ವೆಜ್ ತಿನ್ನೋದ್ರ ಬಗ್ಗೆ ಕೂಡ ಕೇಳಿದ್ದೀರಾ. ಅದು ದೊಡ್ಡ ಸಮಸ್ಯೆನ ಅಂತ ನನಗೆ ಅನ್ನಿಸ್ಬಿಟ್ಟಿದೆ. ತುಂಬ ಜನ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನೇ ಕೇಳಿದ್ದೀರಾ. ನಾನ್ ವೆಜ್ ತಿನ್ನಬಾರ್ದಾ, ವ್ರತ ಮುಗಿಯೋವರೆಗೂ ತಿನ್ನೋ ಹಾಗಿಲ್ವಾ ಅಂತ. ಹೌದು, ಈ ವ್ರತ ಮುಗಿಯೋವರೆಗೂ ಯಾರು ವ್ರತ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅವರು ವ್ರತ ಮುಗಿಯೋವರೆಗೂ ತಿನ್ನೋ ಹಾಗಿಲ್ಲ. 5 ವಾರ 8 ವಾರ ನೀವು ಎಷ್ಟು ವಾರ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅಷ್ಟು ವಾರ ಕೂಡ ತಿನ್ನೋ ಹಾಗಿಲ್ಲ. ನಿಮ್ಮ ಕೈಲಿ ತಿನ್ನದೇ ಇರೋಕ್ಕಾಗಲ್ಲ ಅಂತ ಅಂದರೆ ಶುಕ್ರವಾರ ಒಂದು ದಿನ ಬಿಟ್ಟು ಬೇರೆ ದಿನ ತಿನ್ನಿ. ಶುಕ್ರವಾರ ದಿನ ಮನೆಯಲ್ಲೂ ಮಾಡಬಾರ್ದು, ತಿನ್ನಲೂಬಾರ್ದು. ಮನೆಯವರು ಹೊರಗಡೆ ತಿನ್ಕೊಂಡು ಬರ್ಬೋದಾ ಅಂದರೆ ದಯವಿಟ್ಟು ಆ ಒಂದು ದಿನ ಮಾತ್ರ ಇದನ್ನು ಮಾಡಲೇಬೇಡಿ. ಬೇರೆ ದಿನ ಬೇಕಾದರೆ ಮಾಡಿಕೊಂಡು ತಿನ್ಬೋದು, ನೀವು ಕೂಡ ಬೇರೆ ದಿನ ಬೇಕಾದರೆ ತಿನ್ಬೋದು. ಆದಷ್ಟು ವ್ರತ ಮುಗಿಯೋವರೆಗೂ ತಿನ್ನದೇ ಇರೋದು ತುಂಬ ಒಳ್ಳೆಯದು. ಆಗಲ್ಲ ಅಂತ ಅನ್ನೋರು ಶುಕ್ರವಾರ ಒಂದು ದಿನ ಬಿಟ್ಟು ಬೇರೆ ದಿನ ತಿನ್ನಬಹುದು. ಇದೇ ರೀತಿ ನಿಮಗೆ ಉಪಯೋಗ ಆಗುವಂಥ ಸಾಕಷ್ಟು ಪ್ರಶ್ನೆಗಳಿದೆ. ಅದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?